ಇದುವರೆಗೆ ನನ್ನ ಮನೆಯ ಆನಂದವಿಲ್ಲದೆ ಆತ್ಮದಂತಾಗಿತ್ತು. ನೀವು ನನ್ನ ಮನೆಗೆ ಕಾಲಿಟ್ಟ ಮೇಲೆ ಜಗಿಸುತ್ತದೆ ಸೂರ್ಯ ಪ್ರಕಾಶದಂತೆ. ಹೌದು ಪ್ರತಾಪ್, ಇದರಲ್ಲಿರುವಷ್ಟು ಸುಖ ಬೇರೆ ಯಾವುದರಲ್ಲೂ ಇಲ್ಲ. ಧನರಾಜ್, ಇದನ್ನು ಕುಡಿಯುತ್ತಿದ್ದರೆ ಮಜಾನೇ ಬೇರೆ ಇರುತ್ತದೆ ಅಲ್ಲವೇ? ಹೌದು ಪ್ರತಾಪ್, ಇದರಲ್ಲಿರುವಷ್ಟು ಸುಖ ಬೇರೆ ಯಾವುದರಲ್ಲೂ ಇಲ್ಲ. ಪ್ರತಾಪ್ ತೆಗೆದುಕೋ, ಇನ್ನು ಸ್ವಲ್ಪ. ಬೇಡ ಚಕ್ರ, ಈಗಾಗಲೇ ಸಾಕಷ್ಟು ಕುಡಿದು ಬಿಟ್ಟಿದ್ದೇನೆ. ಏನಾಗೋದಿಲ್ಲ, ಲವ್ಲಿ ಶಿಪ್ ತೆಗೆದುಕೋ. ಚಕ್ರ, ನನಗೀಗ ಇದೇ ಖುಷಿಯಲ್ಲಿ ಪ್ರಾಯದ ಪಾತ್ರಗಿತ್ತಿ ಹಾರಾಡಿದರೆ ಸ್ವರ್ಗದ ಸಾಗರವೇ ಸೃಷ್ಟಿಯಾಗುವುದು. ಅದಕ್ಕೆ ಅಷ್ಟು ಚಿಂತೆ ಮಾಡ್ತೀವಿ. ಮಳೆಯಲ್ಲಿಲ್ಲ ತಮ್ಮನ ಹೆಂಡತಿ ಪವಿತ್ರ ಇಲ್ಲವೇ? ಕಣ್ಣಿಲ್ಲದ ಕಾಮಕ್ಕೆ ಯಾವ ಎನ್ನಾದರೇನು ಕರೆದುಕೊಂಡು ಬಾ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ದುನಿಯ ನಮ್ಮದೆ ಬಾ ಮಗ ದಿನವೋ. ಮತ್ತಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಬಂದರು ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಕ್ಷಣ
ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಸುಮಿತ್ರ, ಕುಡಿದ ಮತ್ತಿನಲ್ಲಿ ಪ್ರಜ್ಞೆಯನ್ನೇ ತಪ್ಪಿ ಹೋದ ಈ ಮಂಕು ಪ್ರತಾಪ. ಒಟ್ಟಿನಲ್ಲಿ ನಿಮ್ಮ ಶತ್ರು ಮಿತ್ರನಾದನಲ್ಲ. ಹಾಗೆಂದರೆ ಹೇಗೆ ಸುಮಿತ್ರ? ನಮ್ಮ ಸಾಧನೆಯ ಸೇತುವೆ ನೀನಾಗಿರುವಾಗ ನಿನ್ನನ್ನು ಮರೆಯಲು ಸಾಧ್ಯವೇ? ಕಮಾನ್ ಚಕ್ರ, ಈ ರಸ ತುಂಬಿದ ಹಣ್ಣನ್ನು ಇಬ್ಬರು ಸೇರಿ ಸವಿಯೋಣ. ಬಾಚಿನ ನಿಮ್ಮಂತರ ಮನತನಿಸುವುದೇ ಈ ರೂಪರಾಶಿಯ ಕಾಯಕವೇ. ಬಂದೆ ಒಳಗೆ. ನಿಮ್ಮಂತ ಚಲಿವೇರನು ಚಲಿವೇರ ಕಾಮಕಿಸೇನೆ ಎಂದಿಸಲು ಸದಾಸಿದ್ದ ಈ ಚಂದ್ರಚಕ್ರ. ಯಾರು? ಸೂಳೆಯ ಸಹೋದರ ಪ್ರತಾಪ್, ನುಡಿಯದಿರು ನನ್ನ ತಂಗಿಗೆ ಸೂಳೆ ಎಂಬ ಶಬ್ದವನ್ನು. ಸೂಳೆಗೆ ಸೂಳೆ ಎನ್ನದೆ ಗಾರತಿ ಎನ್ನಲು ಸಾಧ್ಯವೇನೋ ಬಡವ? ಬಾಯಿ ಮುಚ್ಚು. ಸಿರಿತನವಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡ. ನಮ್ಮದು ಪವಿತ್ರ ಮಾನವಂತರ ಮನೆತನ. ಹಣಕ್ಕಾಗಿ ಹಣಗಾಡುವ ನಿಮ್ಮಂತ ಹೀನವಂತರ ಮನೆತನವಲ್ಲ. ಮರ್ಯಾದೆಯಾಗಿ ಹರಿದ ತಾಳೆಯನ್ನು ಕಟ್ಟಿ ನನ್ನ ತಂಗಿಯನ್ನು ಒಳಗೆ ಕರೆದುಕೋ. ಮತ್ತೆ ತಾಳಿ ಕಟ್ಟಲು ನಿನ್ನ ತಂಗಿ ಗಾರತಿಯಲ್ಲ, ಪಾಪದ ಪಿಂಡವತ್ತ ಗಯ್ಯಾಳಿ. ಕೈಯಾಳಿ ಎಲ್ಲ ಗರತಿನು ನನ್ನ ತಂಗಿ. ಗಯ್ಯಾಳಿಯನ್ನು ಗಾರತಿ ಎಂದು ತಿಳಿದುಕೊಂಡ ಮಾನವಂತನ ಮಗನೇ, ನಿನ್ನ ತಂಗಿಯನ್ನೇ ಕೇಳು. ಅವಳು ಮತ್ತೊಬ್ಬಳಿಗೆ ಸೆರಗು ಹಾಸಿದ್ದು ನಿಜವೂ ಸುಳ್ಳು? ತಂಗಿ, ಅವಳು ನಿಜವಾಗಲೂ ಗಾರತಿಯೇ ಆಗಿದ್ದರೆ ಮನಸ್ಸಾಕ್ಷಿಯಾಗಿ ಹೇಳಲಿ ಪತಿರತೆ ಅಂತ. ತಂಗಿ, ಇದೇ ನಮ್ಮ ಪ್ರತಾಪ್ ಹೇಳುತ್ತಿರುವುದು ನಿಜವೇನಮ್ಮ? ತಂಗಿ, ನನ್ನ ಮಾನ ಪ್ರಾಣ ನಿನ್ನ ಕೈಯಲ್ಲಿ. ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ದೀನಿ ಅಡ. ಅಣ್ಣ, ನನ್ನ ಮಾತು ನಂಬಡ ಅಣ್ಣ. ನಾನು ತಪ್ಪು ಮಾಡೋದಕ್ಕೆ ಸಾಧ್ಯವೇ ಅಣ್ಣ? ಅಣ್ಣ, ಇಷ್ಟು ಮಾತ್ರ ಸತ್ಯ ಅಣ್ಣ. ಯಾರೋ ಮೋಸತನದಿಂದ
ದುಷ್ಟರು ನನ್ನನ್ನು ಭಾಗಿಸಿದ್ರು ಅಣ್ಣ. ಅಣ್ಣ ಇಲ್ಲಣ್ಣ, ಅಣ್ಣ ಇಲ್ಲಣ್ಣ, ನಾನು ಮಾತ್ರ ಪವಿತ್ರಳು ಅಣ್ಣ, ನಾನು ಮಾತ್ರ ಪವಿತ್ರಳು. ಇದರಲ್ಲಿ ನನ್ನ ತಪ್ಪೇನು ಇಲ್ಲಣ್ಣ. ಅಣ್ಣ ಕುಡಿಯುವ ಹಾಲಿನಲ್ಲಿ ಯಾರ ವಿಷದ ಮಾತ್ರ ಹಾಕಿದ್ರೆ ನಾನು ತಪ್ಪು ಮಾಡಿಲ್ಲ ಅಣ್ಣ. ನಮ್ಮಣ್ಣ ನಮ್ಮ ಅಯ್ಯೋ ದೇವರೇ, ಇದೆಂತ ಅಗ್ನಿ ಪರೀಕ್ಷೆ ತಂದೊಡ್ಡಿದೆಯಪ್ಪ. ಮಾನವೇ ಗುಣವಾಗಿರುವ ಈ ಬಡವರಿಗೆ ನೀ ಕೊಟ್ಟ ಕಾಣಿಕೆ ಇದೇನಪ್ಪ ಪ್ರತಾಪ್? ಕಾಣಿಕೆ ಬಿದ್ದು ಬೇಡಿಕೊಳ್ಳುತ್ತೇನೆ, ದಯಮಾಡಿ ನನ್ನ ತಂಗಿಗೆ ಮುತ್ತೈದೆ ಭಾಗ್ಯ ಕೊಡುತ್ತೇನೆ. ಎಂದು ನಿನ್ನ ತಂಗಿ ಮತ್ತೊಬ್ಬನಿಗೆ ಸೆರಗು ಹಾಸಿದಳು, ಅಂದೇ ಕರಗಿ ಹೋಯಿತು ಅವಳ ನನ್ನ ಸಂಬಂಧ. ಪ್ರತಾಪ್, ನನ್ನ ತಂಗಿ ಅಂತವಳಲ್ಲ, ಅದರಲ್ಲೇನೋ ಮೋಸ ನಡೆದಿದೆ. ದಯಮಾಡಿ ನನ್ನ ತಂಗಿಗೆ ಮತ್ತೆ ಮುತ್ತೈದೆ ಭಾಗ್ಯ ಕೊಡು ಪ್ರತಾಪ್. ಮರ್ಯಾದೆಯಿಂದ ಹೇಳುವೆ, ನಿನ್ನ ತಂಗಿಯನ್ನು ಕರೆದುಕೊಂಡು ಹೊರಟು ಹೋಗು. ನನ್ನ ತಂಗಿ ಗರತಿ ಎಂದು ಒಪ್ಪುವ ತನಕ ನಾ ಇಲ್ಲಿಂದ ಹೋಗಲಾರೆ. ಹೋಗಲೇ ಬಡವ, ಹೋಗು. ತಮ್ಮನ ಹೆಂಡತಿಯನ್ನೇ ಸೂಳೆಯನ್ನಾಗಿ ಮಾಡಿ ಪ್ರತಾಪ್, ಯಾರು ಈ ಬಡ ಬಿಕಾರಿ? ಅವನೇ ಸೂಳೆಯ ಸಹೋದರ ಸತೀಶ. ತಮ್ಮನ ಹೆಂಡತಿಯನ್ನೇ ಸೂಳೆಯನ್ನಾಗಿ ಮಾಡಿ ಮನೆಯನ್ನೇ ಕ್ಲಬ್ ಮಾಡಿಕೊಂಡಿರುವ ನೀನು ನನ್ನ ತಂಗಿಗೆ ಸೂಳೆ ಎನ್ನುವೆಯಾ? ಥು! ನಾಚಿಕೆ ಆಗಬೇಕು ನಿನಗೆ. ಕಲಿಯುಗದ ಸಂಸ್ಕೃತಿ ಹೀಗಿದೆ ಸತೀಶ. ಅಂದಾಗ ಸುಮಿತ್ರ ಮಾಡಿರೋದಲ್ಲಿ ತಪ್ಪೇನಿದೆ? ಅವಳ ಹಾಗೆ ನಿನ್ನ ತಂಗಿಯು ನಮ್ಮ ಮನೆಯಲ್ಲಿರಲಿ, ಈ ಮೂವರಿಗೆ ಸುಖ ಕೊಡುವ ಸೂಳೆಯಾಗಿ. ಕರೆಕ್ಟ್ ಹೇಳಿದೆ ಪ್ರತಾಪ್. ಸತೀಶ, ನಿನ್ನ ತಂಗಿ ಪತಿರತೆ ಅಲ್ಲ, ಸಿಕ್ಕಂದವರ ಜೊತೆ ಎದರಲ್ಲಿಯೂ ಕಡಿಮೆ ಇಲ್ಲ. ಸೌಂದರ್ಯವತಿಯರಲ್ಲಿ ಮಿಗಿಲಾದ ಚೆಲುವೆ ನಿನ್ನ ತಂಗಿ ಪವಿತ್ರ. ಅವಳು ಕುರುಡಿಯಾದರೂ ಅವಳ ಸೌಂದರ್ಯ ಕುರುಡಾಗಿಲ್ಲ. ಸಾಕು, ನಿಲ್ಲಿಸಿ ನಿಮ್ಮ ಕಾಮಕುಹಕದ ಮಾತುಗಳನ್ನು. ಪ್ರತಾಪ್ ಎಲ್ಲಿದ್ದೀರಾ? ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೋತೀನಿ, ದಯವಿಟ್ಟು ನನಗೆ ಇಂಥ ಆಪೋದನೆ ಕೊಡಬೇಡ ಪ್ರತಾಪ್. ಪ್ರತಾಪ್, ಒಂದೇ ಒಂದು ಸಲ ಮತ್ತೆ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಮುತ್ತೈದೆಯನ್ನ ಮಾಡಿ ಪ್ರತಾಪ್. ನಿಮ್ಮ ಕಾಲಿಗೆ ಬೀಳ್ತೀನಿ. ಹುಟ್ಟಿದ ಉಳಕ್ಕೆ ಕಣ್ಣೀರು ಬರಲೇಬೇಕು. ಹಾಗಂತ ಕಣ್ಣೀರಿಗೆ ಕರಳು ಕರಗಿ ತಾಳಿ ಕಟ್ಟಲು ನಾನೇನು ಶತಮೂರ್ಖನಲ್ಲ. ಕಟ್ಟಿಕೊಂಡ ಆ ನಿನ್ನ ಮಿಂಡ ಪ್ರಶಾಂತನಿಂದ ಕಟ್ಟಿಸಿಕೋ ತಾಳಿಯನ್ನು. ಇಲ್ಲ ಇಲ್ಲ ಇಲ್ಲ, ಸಾಧ್ಯವಿಲ್ಲ, ಇದು ಮಾತ್ರ ಸಾಧ್ಯವಿಲ್ಲ. ಪ್ರತಾಪ್, ದಯವಿಟ್ಟು ಇಂಥ ಬೋಧನೆ ನನ್ನ ಮೇಲೆ ಕೊಡಬೇಡಿ. ನೋಡಿ, ನೀವು ತಿಳಿದುಕೊಂಡ ಹಾಗೆ ನಿಮ್ಮ ತಮ್ಮ ಕೆಟ್ಟವರಲ್ಲ, ತ್ಯಾಗಮಯಿ ಕರುಣಾಮಯಿ ನಿಮ್ಮ ತಮ್ಮ. ನನ್ನನ್ನ ಈ ರೀತಿ ಒಂಟಿ ಮಾಡ್ಬಿಡಿ ಪ್ರತಾಪ್. ನನ್ನ ಮಾತನ್ನ ಕೇಳಿ, ನಾನು ಹೇಳುದು ಸತ್ಯ ಪ್ರತಾಪ್. ನಿಮ್ಮ ಕಾಲಿಗೆ ಬೀಳ್ತೀನಿ ಪ್ರತಾಪ್. ಕಾಣದ ಕಣ್ಣಿ
ಎಂದು ನಿನ್ನ ತಂಗಿ ನನ್ನ ತಮ್ಮನ ಮಗ್ಗಲ ಮಲಗಿದಳು, ಅಂದೇ ಕರುಗೆ ಹೋಯಿತು ಕರುಣೆ ಎಂಬ ಮೂರಕ್ಷರ. ಪ್ರತಾಪ್, ಸುಮ್ಮನೆ ಬಿಟ್ಟರೆ ಈ ಬಡ ಬಿಕಾರಿಗಳು ಇಲ್ಲಿಯೇ ನೆಲೆ ಉರಿ ಬಿಡುತ್ತಾರೆ. ನಾವು ಸುಮ್ಮನೆ ನಿಂತ್ರೆ ಇವ್ರು ಎಲ್ಲೇ ನೆಲೆಯೂರು ಬರೆದು ಬಿಡ್ತಾರೆ. ಬನ್ನಿ ಒಳಗೆ, ನಾವಿಬ್ರು ಮಜಾ ಮಾಡೋಣ. ನೋಡಿದೆಯಾ ಸತೀಶ್, ಕಲಿಕಾಲ ಹೇಗಿದೆ ಎಂದು. ಮಾಡವಂತೆ ನಿಮ್ಮಂತವರು ಸತ್ತ ಮೇಲೆ ಸೇರುವುದು ಇದೇ ಮಣ್ಣು, ಮಾನಗೆಟ್ಟ ನಮ್ಮಂತವರು ಸತ್ತ ಮೇಲೆ ಸೇರುವುದು ಇದೇ ಮಣ್ಣು. ಇಂದು ಮಾನಗೆಟ್ಟ ಸುಮಿತ್ರಳಿಗೆ ಸುಪ್ಪದ ಸುಪ್ಪತ್ತಿಗೆ ಅದೇ ನಿನ್ನ ತಂಗಿ ಮಾಡವಂತ ಪತಿವ್ರತೆ ಎಂದು ಬೀದಿ ಬಿಕಾರಿ. ನಿನಗೇತಕ್ಕೆ ಬೇಕು ಈ ನರಕ ಯಾತನೆ? ನೀನು ನಮ್ಮ ಜೊತೆ ಸೇರಿದರೆ ಕೋಟ್ಯಾಧೀಶರನಾಗುವುದರಲ್ಲಿ ಸಂದೇಹವೇ ಇಲ್ಲ. ನಾನು ತಿಂದ ಬಿಟ್ಟ ಹಣ್ಣು ಈ ಹಣ್ಣು. ಆದರೂ ಈ ಹೆಣ್ಣಿನ ಸೌಂದರ್ಯ ಇನ್ನೂ ಕುಗ್ಗಿಲ್ಲ. ನಾಚಿಕೆ ಆಗಬೇಕು ನಿನ್ನ ಭಾಂಡ ಜನ್ಮಕ್ಕೆ. ಮೋಸತನದಿಂದ ನನ್ನನ್ನ ನೀನು ಭೋಗಿಸಿರಬಹುದು, ಆದರೆ ನೀನು ಭೋಗಿಸಿದ್ದು ನನ್ನನ್ನಲ್ಲ ಕಣ, ನಿನ್ನ ಹೆತ್ತ ತಾಯಿನ ಕಣ. ತಾಯಿಯಲ್ಲ, ಕ್ರಾಮ ಕೃಷಿಯನ್ನು ಹಿಂಗಿಸುವ ನೀನೊಂದು ಹೆಣ್ಣು ನಾಯಿ. ಬಾಯಿ ಬಿಗಿಡಿದು ಮಾತನಾಡು. ಬಾಯಿ ಮುಚ್ಚು ಬಡವ. ನೋಡೋ ಸತೀಶ್, ನಿನ್ನ ತಂಗಿಯ ಸೌಂದರ್ಯ ಅಡಗುವವರೆಗೂ ನಿನಗೆ ಬಡವನೆಂಬ ಕೊರಗು ಬರದಂತೆ ನಾವು ನೋಡಿಕೊಳ್ತೇವೆ. ಸಾಕು, ನಿಲ್ಲಿಸಿ ನಿಮ್ಮ ಹೇಸಿ ಮಾತುಗಳನ್ನು. ಸತ್ತರೂ ಸತ್ಯವನ್ನೇ ನುಡಿಯುವುದು ಈ ಬಡವರ ಆತ್ಮ. ನನ್ನ ತಂಗಿಯ ಕಾಲಲ್ಲಿರುವ ಚಪ್ಪಲಿಗೆ ಸರಿ ಸಮಾನ ನಿಮ್ಮ ಸಿರಿ ಸಂಪತ್ತು. ತಂಗಿ, ಹೋಗೋಣ. ಈ ದುಷ್ಟರ ಏನೇನು ಕನಸು ಕಂಡಳು, ಏನೇನು ಬಯಸಿ ಬಂದಳು, ಏನು ಮಾಯವೋ ಇದು ಎಂತ ಲೋಕವಯ್ಯ, ಏನು ಮಾಯವೋ ಇದು ಎಂತ ಲೋಕವಯ್ಯ, ಏನೇನು ಕನಸು ಕಂಡಳು, ಏನೇನು ಬಯಸಿ ಬಂದಳು. ಹೋಗಿ ಬಡ ವಿಕಾರಿಗಳೇ ಹೋಗಿ. ಮಾನ, ಹಣ, ಗುಣ ಇವನ್ನೆಲ್ಲ ಕಳೆದುಕೊಂಡು ನೀವು ಹೇಗೆ ಬದುಕುವಿರಿ ಈ ಭೂಮಿಯ ಮೇಲೆ? ಧನರಾಜ್, ಪ್ರತಾಪ್ ಈಗ ನಮ್ಮ ಪಂಜರದ ಗಿಳಿ. ಆ ಗಿಳಿಯನ್ನು ನಮ್ಮ ಅಂಕೆಯಲ್ಲಿ ಇಟ್ಟುಕೊಂಡು ಮುಂದೆ ಸಾಧಿಸೋಣ ಸಾಧನೆ ಗುರಿಯನ್ನು. ಅವನ ಸಿರಿ ಸಂಪತ್ತನ್ನೆಲ್ಲ ದೋಚಿ ಅವನನ್ನು ಅಟ್ಟಿ ಬಿಡಲು ಕಾಡಿಗೆ. ಹೌದು ಚಕ್ರ, ನೀನು ಹೇಳಿದ ಹಾಗೆ ಇದೇ ಸರಿಯಾದ ಸಮಯ. ಈ ಕೌರವರ ಮುಂದಿನ ಕಪಟ ಕಾರಸ್ಥಾನ ಪ್ರತಾಪನ ಸಿರಿ ಸಾಮ್ರಾಜ್ಯಕ್ಕೆ.
ಮಹಾಮಾಯೆ, ಜಗಜ್ಜನನಿ, ಜಗದೀಶ್ವರಿ, ನೀ ಸೃಷ್ಟಿಸಿದ ನಿಸರ್ಗ ನಿನಗೆ ತಿರುಗುಬಾಣವಾಯಿತು. ಎಲ್ಲಿ ಅಡಗಿತು ನಿನ್ನ ಆಕ್ರೋಶ? ಕಣ್ತೆರೆದು ನೋಡು ತಾಯಿ, ಈ ಬಡವರನ್ನು ಕಣ್ತೆರೆದು ನೋಡು ತಾಯಿ. ಇದ್ದೊಬ್ಬ ತಂಗಿಯ ಮದುವೆ ಮಾಡಿ ಋಣಮುಕ್ತನಾದೆನೆಂದು ಆನಂದದಲ್ಲಿರುವಾಗ ಈ ಬಡವನ ಬಾಳು ಕಣ್ಣೀರಿನ ಗೋಳಾಯಿತು. ಪತಿವ್ರತೆಯ ಪವಿತ್ರತೆಯನ್ನೇ ಹೊತ್ತ ನನ್ನ ತಂಗಿಯನ್ನ ಮುಟ್ಟಿ ಅಪವಿತ್ರ ಮಾಡಿ ಅವಳ ಮುತ್ತೈದಿ ಭಾಗ್ಯವನ್ನೇ ಕಿತ್ತುಕೊಂಡರು ಈ ದುಷ್ಟ. ಜಗದೀಶ್ವರಿ, ಜಗನ್ಮಾತೆ, ಪರಮೇಶ್ವರಿ, ಹೀಗೆ 106 ಹೆಸರುಗಳಿಂದ ಕರೆಸಿಕೊಳ್ಳುವ ನಿನಗೆ ಈ ಕರಾಳ ಕೃತ್ಯ ಕಾಣುತ್ತಿಲ್ಲವೇನಮ್ಮ? ಎಂತೆಂತ ದುಷ್ಟರನ್ನು ಸಂಹಾರ ಮಾಡಿದ ಮಹಾಶಕ್ತಿದಾತಿ ನೀನು. ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ರುಂಡ ಮುಂಡರನ್ನು ಚಂಡಾಡಿ ಚಂಡಿ ಚಾಮುಂಡಿ ಆದೆ. ಯಕಶ್ಚಿತ ಈ ಕಲಿಕಾಲದ ಕಾಮುಕರನ್ನು ಸಂಹಾರ ಮಾಡದಾದೆಯ ತಾಯಿ. ತಾಯಿ, ಒಂದೇ ಒಂದು ಬಾಣ ಪ್ರಯೋಗ ಮಾಡು. ಈ ಕಲಿಕಾಲದ ಕಾಮುಕರು ನಿನ್ನ ಪಾದದಡಿಯಲ್ಲಿ ಬಿದ್ದಿರುತ್ತಾರೆ. ನಿನ್ನನ್ನೇ ನಂಬಿರುವ ಈ ಬಡವನಿಗೆ ನೀನೇ ದಾರಿ ತೋರು. ನಿನ್ನ ದಯದಿಂದ ನನ್ನ ತಂಗಿ ಮತ್ತೆ ಮುತ್ತೈದೆಯಾಗಬೇಕು. ಅದೇ ಈ ಬಡವನ ಕನಿಕರದ ಕೂಗು. ಸತೀಶ, ನಿನ್ನ ಕನಿಕರದ ಕೂಗು ಕೇಳಲು ಆ ದೇವರು ಇರಲಿಲ್ಲ. ಈಗ ಏನೇ ಇದ್ದರೂ ದುಡ್ಡೇ ದೇವರು. ದುಡ್ಡಿದ್ದಲ್ಲಿ ದೇವರಿದ್ದಾನೆ, ದೇವರಿದ್ದಲ್ಲಿ ದುಡ್ಡಿದೆ. ಅಂದಾಗೆ ನಿನ್ನಂತ ಬಡವನಿಗೆ ದೇವರು ಕಾಣೋದಂದರೆ ಆ ಕುರುಡನಿಗೆ ಕಣ್ಣು ಬಂದಂತೆ. ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ ಪ್ರಶಾಂತ್. ಯಾವುದು ಅವನ ಕಣ್ಣಿಗೆ ಕಾಣುವುದಿಲ್ಲವೋ ಅದೆಲ್ಲ ಸತ್ಯ. ಅವನ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ. ಆ ದೇವರು ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ. ಆ ದೇವರಿಗೆ ನಮಿಸುವುದು ತಪ್ಪು ಹೊತ್ತಿಗೆ. ನಿಷ್ಠೆಯಿಂದ ಕಷ್ಟಪಟ್ಟರೂ ಕರುಣೆ ಯಾಕೆ ತೋರಲಿಲ್ಲ? ಕಣ್ಣಿಲ್ಲದ ಅತ್ತಿಗೆಗೆ ಕರುಣೆ ಯಾಕೆ ತೋರಲಿಲ್ಲ? ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ರಾಜಕಾರಣಿಯಲ್ಲಿದ್ದಾನೆ ನಿನ್ನ ದೇವರು. ದುಡ್ಡಿನ ಆಸೆಗಾಗಿ ಕಾಯ್ದೆಯನ್ನೇ ಮಾರುವ ಕಾನೂನಿನಲ್ಲಿದ್ದಾನೆ ಆ ನಿನ್ನ ದೇವರು ಸತೀಶ. ಪ್ರಶಾಂತ್, ನಿಷ್ಠೆಯಿಂದ ಕಷ್ಟಪಟ್ಟರು ಒಟ್ಟಿಗೆ ಇಟ್ಟಿಲ್ಲ ಅಂದಾಗ ನನಗೇಕೆ ಬೇಕು ಈ ಜಗದ ಜಂಜಾಟ? ಹೆದರಿದರೆ ಕೆದರಿ ನಿಲ್ಲುವರು ಸತೀಶ. ದುಡ್ಡಿನ ದುರಂಕಾರಿಗಳು ಒಡ ಹುಟ್ಟಿದ ಅಣ್ಣನೇ. ದುಷ್ಟರ ಮಾತು ಕೇಳಿ ಮನೆಯಿಂದ ಹೊರಗೆ ಅಟ್ಟಿಬಿಟ್ಟರು ಆ ಜಗದ್ದುಷ್ಟರು. ಇಲ್ಲಪ್ಪ, ಇಲ್ಲಪ್ಪ, ಇದ್ರ ನಿಮ್ಮಣ್ಣ ನಮ್ಮನ್ನ ನಂಬೋದಿಲ್ಲಪ್ಪ. ಯಾಕಂದ್ರ ಆ ಚಕ್ರ ಶಕ್ರಿಯತೆ ಶಂಕವನ್ನು ಅವನ ಕಿವಿಯಲ್ಲಿ ಊದಿದ್ದಾಳೆ. ನಮ್ಮ ಮಾತನ್ನು ಯಾರು ನಂಬೋದಿಲ್ಲ, ಯಾರು ನಂಬೋದಿಲ್ಲ.
ಬದಲಾಗಿದ್ದಾರಪ್ಪ ಮೈದುನ, ತುಂಬಾ ಬದಲಾಗಿದ್ದಾರೆ. ಪ್ರಶಾಂತ್, ಪ್ರಶಾಂತ್, ಮೊದಲಿನ ಪ್ರತಾಪ ಅವನಲ್ಲ. ಕಾಲಿಗೆ ಬಿದ್ದು ಬೇಡಿಕೊಂಡರೂ ಕರುಣೆ ಇಲ್ಲದೆ ಒತ್ತು ಹೊರ ಹಾಕಿದ ಈ ಅಣ್ಣ ತಂಗಿ. ಸತೀಶ, ನಾನು ಬೇಡ ಅಂದರೂ ನೀನು ಕೇಳಲಿಲ್ಲ. ಈಗ ನೋಡು, ಅವನ ಮನೆಯಲ್ಲಿ ಸಿಕ್ಕ ನಿನಗ ಮರ್ಯಾದೆ. ಸತೀಶ, ನನ್ನ ಅಣ್ಣ ಅಂತವನಲ್ಲ, ಎಲ್ಲ ಶಕುನಿಗಳ ಊದುತ್ತಿರುವ ಪಿತೂರಿ. ನೋಡ್ತಾ ಇರು, ಅವರು ಊದುತ್ತಿರುವ ಪಿತೂರಿಗೆ ಅವರಿಗೆ ಒಂದು ದಿನ ತಿರುಗುಗಾಣ ಆಗೋ ಕಾಲ ಬಂದೇ ಬರುತ್ತದೆ. ಮೈದುನ, ನಿಮ್ಮಣ್ಣ ಬದಲಾಗುದಿಲ್ಲಪ್ಪ. ತುಂಬಾ ಕೆಟ್ಟವರಾಗಿದ್ದಾರಪ್ಪ, ತುಂಬಾ ಕೆಟ್ಟವರಾಗಿದ್ದಾರೆ. ನೋಡ್ತಾ ಇರೋ ಹೊತ್ತಿಗೆ ಈ ನಿನ್ನ ಮೈದನನ ಮಹತ್ವವಾದ ಕೈ ಚಳಕವನ್ನು, ಚಿತ್ರವಾದ ನಿನ್ನ ಪತಿವ್ರತೆಗೆ ಹೊಸ ತಿರುಳನ್ನು ಕೊಟ್ಟು ಪಾಪದ ಪಿಂಡ ಹೊತ್ತ ಪತಿವ್ರತೆ ಎಂದು ಕೈ ಎತ್ತಿ ಹೇಳುವುದೇ ಈ ಶಶಾಂಕನ ಗುರಿ. ಸತೀಶ, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು. ಈಗಲೇ ಹೋಗಿ ಬರ್ತೀನಿ. ನನಗೆ ಡಾಕ್ಟರ್ ಟ್ರೈನಿಂಗ್ ಇದೆ, ನಾನು ಈಗಲೇ ಹೋಗಬೇಕು. ಮಳ್ಳಿ ಮತ್ತೆ ಯಾವಾಗ ಬರ್ತೀಯಪ್ಪ ಮೈದುನ? ಬೇಗನೆ ಬರುತ್ತೇನೆ ಅತ್ತಿಗೆ. ಬಂದ ಮೇಲೆ ಮತ್ತೆ ನಿನ್ನ ಕಣ್ಣುಗಳು ಮರಕಳಿಸಿ ಬರುವಂತೆ ಮಾಡುತ್ತೇನೆ. ಪ್ರಶಾಂತ್, ಪವಿತ್ರ ಕಣ್ಣು ಮರಳಿ ಬಂದರೆ ನನ್ನ ಪಾಲಿನ ಜಗತ್ತಿನಲ್ಲಿ ಇಲ್ಲದ ದೇವರನ್ನು ಸತೀಶ, ಅತ್ತಿಗೆ ಕಣ್ಣುಗಳನ್ನೇ ಮರುಕಿಸುವುದೇ ನನ್ನ ಗುರಿ. ಅಂದ ಹಾಗೆ ನಾನು ಡಾಕ್ಟರ್ ಕಲ್ತಿದ್ದಕ್ಕೂ ಸಾರ್ಥಕ. ಸತೀಶ, ನಾನಿನ್ನು ಬರುತ್ತೇನೆ. ನಾನು ಬರುವೊಳಗೆ ಅತ್ತಿಗೆಯನ್ನು ಚೆನ್ನಾಗಿ. ಆಯ್ತು ಪ್ರಶಾಂತ್, ನೀನು ಆದಷ್ಟು ಬೇಗನೆ ಬಂದು ಬಿಡು. ಹಾ, ಬರುತ್ತೇನೆ ಸತೀಶ್. ಅತ್ತಿಗೆ, ನಾನಿನ್ನು ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ಆ ದೇವ್ರು ನಿನಗೆ ಒಳ್ಳೇದನ್ನು ಮಾಡ್ಲಿ ಮೈದುನ. ಹೋಗಿ ಬಾರಪ್ಪ, ಹೋಗಿ ಬಾ. ಪ್ರಶಾಂತನು ಕೂಡ ಇಲ್ಲಿಂದ ಹೊರಟೋದ. ಇದು ಈ ಕುಡಿಯನ್ನು ನಿನ್ನ ಬೆನ್ನಿಗೆ ಕಟ್ಟಿಕೊಂಡು ಏನನ್ನ ಮಾಡ್ತೀಯ? ಹೇಗನ್ನ ಜೀವನ ಸಾಗಿಸ್ತೀಯ ಅಣ್ಣ? ನಾನು ನಿನಗೆ ತುಂಬಾ ಭಾರವಾದ ಅಣ್ಣ. ನನ್ನಂತ ತಂಗಿ ಭೂಮಿಗೆ ಭಾರವಾದದ್ದು ಯಾವುದಿದೆಯಮ್ಮ? ಎಂದು ನಮ್ಮ ತಾಯಿ ನಿಮ್ಮಿಬ್ಬರನ್ನು ನನ್ನ ಮಡಲಿಗೆ ಹಾಕಿ ಪ್ರಾಣ ಬಿಟ್ಟಳು, ಅಂದೇ ಭೂಮಿ ಆಯ್ತಮ್ಮ. ಈ ನಿನ್ನ ಅಣ್ಣನ ಹೃದಯ ಅಣ್ಣ, ರೋಷನಣ್ಣ ಎಲ್ಲಿದ್ದಾರೆ, ಹೇಗಿದ್ದಾರೆ ಏನು? ಅವರನ್ನು ಕೂಡ ನೋಡಿದೆ, ತುಂಬಾ ದಿವಸವಾಯಿತು ಅಣ್ಣ. ಎಲ್ಲ ಆ ವಿಧಿಯ ಲೀಲೆಯಮ್ಮ. ಅವನೇ ಕಾಪಾಡಬೇಕು. ಆ ದೇವರು ಎಲ್ಲಿಗೆ ಕೊಂಡೊಯ್ಯುತ್ತಾನೋ ಒಯ್ಯಲಿ. ಈ ಅಗ್ನಿ ಪರೀಕ್ಷೆಗೆ ಎದೆಗುಂದದೆ ಬಡತನವೆಂಬ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗುವುದೇ ಈ ಮಾನವಂತನ ಗುರಿ. ತಂಗಿ, ಬಾರಮ್ಮ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ವಿಧಿ ಬರೆದ ನಾಟಕ ಬೇರೆ, ವಿಧಿಯಾಡಿದ ಸೂತ್ರ ಬೇರೆ. ವಿಧಿ ಬರೆದ ನಾಟಕ ಬೇರೆ, ವಿಧಿಯಾಡಿದ ಸೂತ್ರ ಬೇರೆ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಕುಡುಕ, ಹೌದು,
ನಾನೊಬ್ಬ ಕುಡುಕ, ನಾನೇಕೆ ಕುಡುಕನಾದೆ? ನನ್ನ ಮನಸ್ಸಿಗೆ ನೋವಿಗಾಗಿ ನಾನು ಕುಡುಕನಾದೆ. ಆ ಬಂಗಾರದ ಹಕ್ಕಿ ಕುಕ್ಕಿರುವ ಹೃದಯದ ಗಾಯಕ್ಕೆ ನಾನು ಕುಡುಕನಾದೆ. ನಿಮ್ಮನ್ನು ಎಲ್ಲಿ ಅಂತ ಹುಡುಕೋದು? ಈ ರೀತಿ ಕುಡಿತ ತಿರುಗಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ಆರೋಗ್ಯ ಯಾರಿಗೋಸ್ಕರ ಈ ಆರೋಗ್ಯ? ನಂಬಿದ ತಮ್ಮ ಹೆಂಡತಿಯನ್ನು ಓಡಿಸಿಕೊಂಡು ಹೋಗಿಬಿಟ್ಟ. ಮತ್ಯಾರಿಗೋಸ್ಕರ ಈ ಆರೋಗ್ಯ? ಇದ್ದ ಪೊಲೀಸ್ ನೌಕರಿಯನ್ನು ಕಳೆದುಕೊಂಡೆ ಅಂದಾಗ ಮತ್ತೇಕೆ ಈ ಆರೋಗ್ಯ? ನಾನಿಲ್ಲವೇ? ನನಗೋಸ್ಕರನಾದರೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲೇಬೇಕು. ಹೇಗೆ ಮರೆಯಲಿ ಸುಮಿತ್ರಾ? ಅಣ್ಣನ ಹೆಂಡತಿಯನ್ನು ತಾಯಿ ಸಮಾನ ಅಂತ ಹೇಳುತ್ತಾರೆ ಈ ಸಮಾಜ. ಆದರೆ ಅಂತ ತಾಯಿಯನ್ನು ಮೋಗಿಸಿ ಬಿಟ್ಟ ನನ್ನ ತಮ್ಮ. ಅದನ್ನು ನೆನೆಸಿಕೊಂಡರೆ ನನ್ನ ಹೃದಯದಲ್ಲಿ ದಹಿಸುವುದು ದಾವಾಗ್ನೆ. ಸುಮಿತ್ರಾ, ನನ್ನ ತಮ್ಮ ನನ್ನ ಹೆಂಡತಿಯನ್ನು ಮೋಹಿಸಿ ಭೋಗಿಸಿ ಬಿಟ್ಟ. ನಾನು ಅವನ ಹೆಂಡತಿಯನ್ನು ಭೋಗಿಸಿ ಬಿಟ್ಟ. ಹೇಗಿದೆ ಈ ಕಥೆಯ ಅನುಸಾರ? ಚೆನ್ನಾಗಿದೆ ನೋಡಿ. ಈ ಜಗದ ನಿಯಮವೇ ಹೀಗಿದೆ ಅಂದಾಗ ಯಾರೇನು ಮಾಡಲು ಸಾಧ್ಯ? ಹೋಗಲಿ ಬಿಡಿ. ನಿಮ್ಮ ನೌಕರಿ ವಿಷಯ ಏನಾಯ್ತು? ಕಾರಣ ಈ ಕುಡಿತ ಸುಮಿತ್ರ. ಈ ಕುಡಿತ ಸರಿಯಾಗಿ ಡ್ಯೂಟಿ ಮಾಡದ ಕಾರಣಕ್ಕಾಗಿ ನನ್ನನ್ನು ಸಸ್ಪೆಂಡ್ ಮಾಡಿಬಿಟ್ಟರು. ಈಗಿರುವ ನನಗೆ ಈ ಕೋಟ್ಯಾಧೀಶ್ವರನ ಆಸ್ತಿ ಹಾಗೂ ನಿನ್ನು ಬಿಟ್ಟರೆ ಮತ್ಯಾರಿಲ್ಲ ಸುಮಿತ್ರ. ನೋಡಿ, ಅದನ್ನೆಲ್ಲ ಮರೆಸಲು ನಿಮ್ಮ ಜೊತೆ ನಾನಿದ್ದೇನೆ. ನೀನೇ ನನ್ನ ಸರ್ವೇ ಆಸ್ತಿ ಪ್ರಿಯೆ. ನನಗೂ ಕೂಡ ಅಷ್ಟೇ. ನೀವೇ ನನ್ನ ಆಸ್ತಿ. ಪ್ರಣಯ ಪರ್ವತವನ್ನೇರಿದ ಪ್ರೇಮಿಗಳೇ, ನಮ್ಮನ್ನು ಮರೆಯದಿರಿ. ಕಣ್ಣು ತೆರೆಸಿದ ಕರುಣಾಮಯಿಗಳು ನಿಮ್ಮನ್ನು ಮರೆಯಲು ಹೇಗೆ ಸಾಧ್ಯವೇ ಧನರಾಜ್? ಪ್ರತಾಪ್, ನಿನಗೆ ನೌಕರಿಯ ಮೇಲೆ ಆಸೆ ಇದೆಯಾ? ಹಾಗಿದ್ದರೆ ಹೇಳು. ಕೋಟಿ ರೂಪಾಯಿ ಬೀಸಾಕಿದ್ರೆ ಕಾಲ್ ಕೆಳಗೆ ಬಂದು ಬೀಳುವುದು ಆ ನಿನ್ನ ಪೊಲೀಸ್ ನೌಕರಿ. ಬೇಡ ಧನರಾಜ್, ನಿಮ್ಮಂತ ಸಾಹಸ ಶ್ರೀಮಂತ ಗಣ್ಯ ವ್ಯಕ್ತಿಗಳು ನನಗಿರುವಾಗ ನನಗೇಕೆ ಬೇಕು ಆ ಜುಜುಬಿ ನೌಕರಿ? ಪ್ರತಾಪ್, ಇದಕ್ಕೊಂದು ಯಾಕೆ?
ಯಾಕೆ? ಸುಮಿತ್ರ, ಯಾಕೆ ಏನು ಅಂತ ಕೇಳಬೇಡ. ಅವರ ಮೇಲೆ ನನಗೆ ವಿಶ್ವಾಸವಿದೆ. ಕೇಳಲು ಅವರು ಏನೇ ಮಾಡಿದರೂ ನನ್ನ ಒಳ್ಳೆಯದಕ್ಕೆ. ಕೇಳಲಿ ಬಿಡು ಪ್ರತಾಪ್. ಸುಮಿತ್ರ ನಿನ್ನ ಅರ್ಧಾಂಗಿನಿ ಅಂದ ಮೇಲೆ ಅವಳಿಗೂ ಕೇಳುವ ಅಧಿಕಾರವಿರುತ್ತದೆ. ಹಾ ಪ್ರತಾಪ್, ನಿನಗೆ ಮೊದಲೇ ನಾನು ತಿಳಿಸಿದ ಹಾಗೆ ಅದು ನಿನ್ನ ಹೆಸರಿನಲ್ಲಿ 5 ಎಕರೆ ಸೈಟ್ ಹಿಡಿಯುವ ವಿಷಯ. ಓಹೋ, ಆ ವಿಚಾರವೇ? ಹೌದು, ಅಲ್ಲಿ ನಾವು ಶುಗರ್ ಫ್ಯಾಕ್ಟರಿ ಕಟ್ಟಿಸಬೇಕಂತ ಮಾಡಿದ್ದೇವೆ. ನೋಡಿದೆಯಾ ಸುಮಿತ್ರ, ಇವರು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು? ನಾವು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಹಾ ಪ್ರತಾಪ್, ಸಹಿ ಹಾಕಿ. ಹಾ ಪ್ರತಾಪ್, ತೆಗೆದುಕೋ, ಮಜಾ ಮಾಡು. ಸಾಕು ಫ್ರೆಂಡ್, ಸಾಕು. ಈಗಾಗಲೇ ನಾನು ಸಾಕಷ್ಟು ಕುಡಿದು ಬಿಟ್ಟಿದ್ದೇನೆ. ಹಾ ಇರಲಿ, ತೆಗೆದುಕೋ. ಆಯ್ತು, ನಿಮ್ಮಿಷ್ಟವೇ ನಮ್ಮಿಷ್ಟ. ಹಾ ಸುಮಿತ್ರ, ನೀನು ಪ್ರತಾಪ್ನನ್ನು ಕರೆದುಕೊಂಡು ಮನೆಗೆ ಹೊರಡು. ಆಯ್ತು ಪ್ರತಾಪ್, ಬನ್ನಿ ಮನೆಗೆ ಹೋಗೋಣ. ಹೋಗು ಪ್ರತಾಪ್, ಹೋಗು. ನಿನಗೇನು ಗೊತ್ತು ಈ ಶಕುನಿಗಳ ಕುಟಿಲೋಪಾಯ? ಚಕ್ರ, ಈ ಒಂದೇ ಒಂದು ಸೈನಿಂದ ಆ ಪ್ರತಾಪನ ಸಿರಿ ಸಂಪತ್ತನ್ನೆಲ್ಲ ಕಬಳಿಸಿ ಬಿಡೋಣ. ಆಮೇಲೆ ಅವನಾಗುವನು ದಿಕ್ಕಿಲ್ಲದ ಹೆಣ. ಹಾ ಧನರಾಜ್, ಅಂದಾಗ ಲಕ್ಕು ನೆಲೆಯುವುದು ಈ ನಮ್ಮ ಮನ. ಚಕ್ರ, ಅದು ಅಲ್ಲಿ ನೋಡು. ನಮ್ಮ ಕರ್ಣಸನೆ ಭೇಟಿ ಆಗಿರುವ ರೋಷದ ಹುಲಿ ಯಾವುದೋ ಖಜಾನೆಯನ್ನ ಲೂಟಿ ಮಾಡಿ ಎತ್ತ ಕಡೆನೇ ಬರ್ತಾ ಇದೆ. ಅದಕ್ಕೆ ನಾವು ಹೆಲೆಯಬೇಕು ಚಾತುರ್ಯದ ಬೆಲೆ. ಹಾ ಬರಲಿ ಬರಲಿ ಧನರಾಜ್, ಆ ಭೇಟಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಸ್ವಲ್ಪ ಮರೆಯಾಗು. ರೌಡಿ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ನಾ ಮಾಡಿದೆ ಅದ್ಭುತ ಸಾಹಸ. ತುತ್ತು ಕೂಳಿಗಾಗಿ ಹವಣಿಸುವ ಬಡವರಿಗೆ ನಾ ಹಾಕುವೆ ಭದ್ರ ಬುನಾದಿ. ಆಗ ಛಿದ್ರವಾಗುವುದು ಸ್ವಾರ್ಥಿ ಶ್ರೀಮಂತರ ಹಾದಿ. ಬಡವರ ಭಕ್ಷಕರನ್ನು ಚಂಡಾಡುವುದೇ ಈ ರೋಷಾಗ್ನಿಯ ಗುರಿ. ಹರಿದುಕೊಳ್ಳದಿರೋ ಹಸುಳೆ, ನರನಾಡಿಗಳಲ್ಲಿ ನಾನೇ ಮೇಲೆಂದು. ಗಂಡೆದೆ ಇದ್ರೆ ಎದೆಗೆ ಎದೆ ಕೊಟ್ಟು ನಿಲ್ಲು. ಬಂಡ ಹೇಳಿಯಾಗೆ ಹಿಂದೆ ಬಂದು ಪೌರುಷ ತೋರಿಸಬೇಡ ಷಂಡ. ಷಂಡ ಷಂಡ ನಾಳಲ್ಲ, ನೀಳು. ಮೋಸದಿಂದ ಮತ್ತೊಬ್ಬರ ಹಣ ಲೂಟಿ ಮಾಡಿ ಬದುಕುವ ಷಂಡ ನೀನು. ಹಾ ನೋಡಿದೀಯಾ ರೋಷಾಗ್ನಿ? ನೀನು ಅನ್ಯಾಯವಾಗಿ ಕದ್ದ ತಂದ ಹಣ ನಿನಗೆ ದಕ್ಕಲಿಲ್ಲ. ನೀನು ಕಷ್ಟಪಟ್ಟು ಕದ್ದ ತಂದ ಹಣ ಈಗ ನನ್ನ
ನಿನ್ನ ವಶವಾಯಿತು. ಹೇಗಿದೆ ಈ ಹಾವು ಏಳಿ ಆಟ? ಲೇ ಹುಚ್ಚು ಮರ್ಕಟ, ಆಶಿಸದಿರು ಈ ರೋಷನ ಲಕ್ಷ್ಮೀ ರಾಣಿಯನ್ನು. ಈ ರೋಷನ ಮುಡಿಗೇರಿ ಕುಳಿತಿರುವರು ಸಾಮ್ರಾಜ್ಯ ಸಿಂಹಾಸನಾಧಿಪತಿ ಅಂದಾಗ ನೀನೇಕ ಗಗನ ಕುಸುಮಕ್ಕೆ ಆಸುವೆಯೋ ಮೂಡ? ವಾಲಿ ಸುಟ್ಕೇಶ್, ಲೇ ಚಕ್ರ, ನೀನು ಕಾರಸ್ಥಾನದ ನಾಯಕನೇ ಇರಬಹುದು, ಆದರೆ ನಾನು ರೌಡಿ ಸಾಮ್ರಾಜ್ಯದ ದೊರೆ. ನಿನ್ನಂತ ದುಷ್ಕರ್ಮಗಳ ಪುಂಡ ದೊರೆ. ನಿನ್ನಂತ ಪುಂಡ ಕಳ್ಳರಿಂದಲೇ ಎಚ್ಚೆತ್ತು ನಿಂತಿರುವ ಈ ಪುಂಡ ಕಳ್ಳ ಹೇಗಿದೆ ಈ ಚತುರಣ ಚದುರಂಗದಾಟ? ಜಂಬ ಕೊಟ್ಟಕೊಳ್ಳದಿರೋ ಸುಳಿ, ನಿನ್ನ ಸಾಹಸವನ್ನು ಮೆಟ್ಟಿ ಚೀಳಲು ಸಿದ್ಧವಾಗಿ ನಿಂತಿದೆ ಈ ಚಕ್ರ ತೀರ್ಥನ ಚಕ್ರ ಇವ. ಇದು ಸಾಹಸನ ಚಕ್ರ. ನಿನ್ನಂತ ಕಾಮುಕ ನಾಯಿಗಳನ್ನು ಸಂಹಾರ ಮಾಡಲು ಈ ಬಡವರು ರೂಪಿಸಿದ ಬಂಡಾಯದ ಆರಂಭ. ಬಂಡಾಯ ಇದು ಬಂಡಾಯದ ಆರಂಭವಲ್ಲ. ಸುಮ್ಮನೆ ಏಕೆ ಎದುರು ಹಾಕಿಕೊಂಡು ಈ ಪುಂಡರ ಗುಂಡೇಟಿಗೆ ಬಲಿಪಶುವಾಗುವೆ? ಇದು ನಿನ್ನ ಬಂಡಾಯದ ಆರಂಭವಲ್ಲ ರೋಷ, ಅಂತ ನಿನ್ನಂತ ಬಡವರ ಭೂಮಿಗೆ ಭಾರವಾದ ಅಂತ್ಯದಲ್ಲಿ ಆಳದ ಹೋಗದೆ ನನ್ನಂತ ಧೀರನ ಹಿಂದೆ ಬಂದರೆ ನೀನು ಆಗುವೆ ಕೋಟ್ಯಾಧೀಶ್ವರ. ಮರೆತು ಬಿಡು ಆ ನಿನ್ನ ಹುಚ್ಚು ಸಾಹಸವನ್ನು. ನಿನ್ನಂತ ಪುಂಡನೆ ಹಿಂದೆ ಬರಲು ನಾನೇನೋ ಹೇಳಿಯಲ್ಲ. ಕೈ ಬೀಸಿದರೆ ಕೈ ಸೇರುವುದು ಕೋಟಿ ಕೋಟಿ ಹಣ. ನಿನ್ನ ಕೋಟಿ ಹಣಕ್ಕೆ ಬಾಯಿ ತೆರಲು ನಾನೇನೋ ಷಂಡನಲ್ಲ. ನನ್ನ ಬೆಂಬಲ ಕೇಳುವ ನಿನ್ನಂತ ಪುಂಡರ ಮಿಂಡ ಈ ಜಗಮಂಡ. ನಿಲ್ಲಂತ ಹೇಳಿ ಸಾಹಸ ಕೇಳಲು ನಾನೇನು ಶತಮೂರ್ಖನಲ್ಲ. ನಾಳು ಮನಸ್ಸು ಮಾಡಿದರೆ ಇದೇ ಕ್ಷಣದಲ್ಲಿ ನಿನ್ನನ್ನು ಸುಟ್ಟು ಬಿಡಬಹುದು. ಆದರೆ ನೀನಿನ್ನು ಚಿಗರುವ ಚಿಗರೆ ಸುಟ್ಟು ಕರಕಲಾಗಬೇಡ. ನಾವು ಹೇಳಿದಂತೆ ಕೇಳಿದರೆ ನಮ್ಮ ಹಾಗೆ ಗಣ್ಯ ವ್ಯಕ್ತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಅಷ್ಟೇ ಅಲ್ಲ, ನೀನು ನಮ್ಮ ಹಾಗೆ ಬಡ ಹೆಣ್ಣುಗಳ ಸೌಂದರ್ಯದ ರುಚಿಯನ್ನು ನೋಡಬಹುದು. ಲೇ ಚಕ್ರ, ಬಾಯಿ ಬಿಗಿಡಲು ಮಾತನಾಡಲೇ ಬೋಳಿಯ ಮಗನೇ. ಬಡವರೆಂದು ಅವಾಚ್ಯ ಉಚ್ಚರಿಸಿದರೆ ಇಲ್ಲೇ ನಿನ್ನ ಶಿರಚ್ಛೇದನ ಮಾಡಲಾಯಿತು. ಎಚ್ಚರ ಎಚ್ಚರ. ಕಿರುಚದಿರ ಬಡ ಹುಚ್ಚನಾಯೇ, ಅಷ್ಟೊಂದು ದೂರ ನೀಲಾಗಿದ್ದರೆ ನೀನೇಕೆ ಬೀದಿ ಬೀದಿ ತಿರುಗುತ್ತಿದ್ದೆ? ನಿನ್ನ ಅಣ್ಣ ತಂಗಿಯರನ್ನು ಬಿಟ್ಟು ನಿನ್ನಂತ ಸೂರ ಅಣ್ಣಂದಿರಿದ್ದರೆ ನಿನ್ನ ತಂಗಿ ಏಕೆ ಶೀಲವನ್ನು ಚೂರೆ ಮಾಡುತ್ತಿದ್ದಳು? ಧೂಳೆಯಾಗಿ ಏಕೆ ತಿರುಗುತ್ತಿದ್ದಳು ಈ ಸಮಾಜದಲ್ಲಿ?
ಏ ಚಕ್ರ, ಇಂದಿಗೆ ಮುಗಿಯುತ್ತಲೇ ಮಗನ ನಿನ್ನ ಜೀವನದ ಅಂತ್ಯ. ನನ್ನ ತಂಗಿಯ ಶೀಲದ ಬಗ್ಗೆ ಕಟುವಾಗಿ ಮಾತನಾಡಿ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ 10 ನರಿ ನಾಯಿಗಳಿಗೆ ಹಂಚಿ ನಿನ್ನ ರಕ್ತವನ್ನು ಹೊಳೆಯಾಗಿ ಹರಿಸದಿದ್ದರೆ ನಾನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ತಿಳಿಯಲೇ ಕೋಳಿಯ ಮಗನೇ. ರೋಷಾಗ್ನಿ, ಈಗ ಎಲ್ಲಿ ಹೋಯಿತು ನಿನ್ನ ಪೌರುಷ? ಹೇಳಿ, ಆಯುಧ ಬಿಟ್ಟು ರಣರಂಗಕ್ಕೆ ಬಾರೋ. ಎದೆ ಗುಂಡಿಗೆ ಇದ್ದರೆ ಸುಟ್ಟು ಹೋಗು ಹಸಳೆ ಈ ಭೂಮಿಯಿಂದ. ಲೇ ದಂಡರಾಜ, ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಡ ಕೋಳಿಯ ಮಗನೇ. ಇದು ವೀರ ಕನ್ನಡ ನಾಡು. ಇಲ್ಲಿಗೆ ನನ್ನಂತ ವೀರ ಸಾಹಸಿಗರು ಇನ್ನೂ ಬಹಳ ಜನ ಇದ್ದಾರೆ ಅಂತ ಮರೆಯಬೇಡ. ಇದು ಬಡವರು ರೂಪಿಸಿದ ಬಂಡಾಯದ ಆರಂಭ. ನಿಮ್ಮ ಅಟ್ಟಹಾಸವನ್ನು ಮಟ್ಟ ಹಾಕುವ ವೀರ ಕೆಚ್ಚೆದೆಯ ಗಂಡು ಬಂದೇ ಬರಲಿದ್ದಾನೆ. ಜೈ ಹಿಂದ್, ಜೈ ಭಾರತಾಂಬೆ. ಈಗ ಸುಟ್ಟು ಹೋಯಿತು ರೋಷದ ಬಡವನೆಂಬ ಧರ್ಮದ ಬೇರು. ಇನ್ನು ಮುಂದೆ ನಾವೇ ಈ ನಾಡಿಗೆ ದೊರೆಗಳು. ಅವನಿದ್ದಾನೆ ನಮ್ಮನ್ನು ಕೆಣಕುವ ಗಂಡು. ಇಲ್ಲಿ ಯಾವ್ದೋ ಹುಡುಗ ಬಿದ್ದಾನ ಲೋ ಮರ, ಏನಾಗೈತಿ ಇವಾಗ? ಅಭಿಷೇಕ ನೋಡೋಣ ಹಂಗಂದ್ರ ಏನಾಗೈತೆ ಅಂತೇಳಿ. ಕೈಗೆ ರಕ್ತ, ಇವನಿನ್ನೂ ಸತ್ತಿಲ್ಲ. ಇವನಿಗೆ ಯಾರೋ ದುಷ್ಟರು ಗುಂಡು ಹಾರಿಸಿದ್ದಾರೆ. ಪಾಪ ಏನೇ ಆಗಲಿ ಬದುಕಿಸೋಣ. ಅದೇ ಈ ಶಿವಪ್ಪನ ಕಾಯಕ. ಇದೇ ಕಾಡಿನಲ್ಲಿ ಔಷಧಿ ಸಿಗುತ್ತದೆ, ಉಪಚಾರ ಮಾಡಿ ನೋಡೋಣ. ನೋಡಿದರೆ ಮುಗ್ಧ
ಮನುಷ್ಯನಂತೆ ಕಾಣುತ್ತಾನೆ. ಏನೇ ಆಗಲಿ ನೀರನ್ನಾದರೂ ತಂದು ಕುಡಿಸಿ ನೋಡೋಣ. ಯಾರೋ ಏನು ಸೊಪ್ಪಿನ ರಸ ಹಚ್ಚಿ ಹೋಗಿದ್ದಾರಲ್ಲ, ಆ ದೇವರೇ ಬಂದು ನನ್ನನ್ನು ಕಾಪಾಡಿರಬೇಕು. ಲೇ ಚಕ್ರ ದಂಡ್ರ, ಮರು ಜನ್ಮ ಪಡೆದು ಬಂದಿರುವನೋ ಮಕ್ಕ ನಿಮ್ಮನ್ನು ಸಂಹಾರ ಮಾಡಲು. ಸೇಡಿನಿಂದ ಹಸಿದ ಈ ಹೆಬ್ಬುಲಿಯನ್ನು, ಗಾಯಗೊಳಿಸಿದ ನಿಮ್ಮ ಕೊಪ್ಪಿದ ದೇಹವನ್ನು ತಿನ್ನಲು ಬರುತ್ತಿದೆ ಈ ಹಸಿದ ರೋಷದ ಹೆಬ್ಬುಲಿ. ಅಲ್ವ ನೋ ಮರ, ಈ ಹುಡುಗ ಇಲ್ಲೇ ಮಕ್ಕೊಂಡಿದ್ನಲ್ಲ. ನಾನು ನೀರ್ ತರಕ್ ಹೋಗಿನಿ, ಎದ್ದ ಹೋಗ್ಯಾನ. ಇಲ್ಲೇನಾರದನ್ರಿ ಸೆಕೈಸರ? ಅಲ್ಲೇನಾರದನ್ರಿ ಯುವಕ ಮಂಡಳ ಮುಂದ? ಎಲ್ಲಿ ಹೋಗ್ಯಾನೋ ಮಾರಾಯ? ಓ, ಅವನ ಒಳ್ಳೆಯ ಸಾಹಸಕ್ಕೆ ದೇವರು ಜೀವದಾನ ಮಾಡಿ ಕಳಿಸಿರಬೇಕು. ಅನ್ಯಾಯವನ್ನು ಅಡಗಿಸಲು ಏನೇ ಆಗಲಿ ಆ ಯುವ ಸಾಹಸಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ನಾವು ನಮ್ಮ ಕೆಲಸಕ್ಕೆ ಹೋಗುತ್ತೇವೆ.